ಸರ್, ಈಗ PSI ಪರಶುರಾಮ್ ಅವರ ಸಾವಿಗೆ ಒಂದಿಷ್ಟು ಅನುಮಾನಗಳು ವ್ಯಕ್ತ ಆಗ್ತಿದೆ. ಅವರ ವೈಫು ಕೂಡ ಇವತ್ತು FIR ದಾಖಲಿಸಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಇದು ಶಾಸಕರೊಬ್ಬರ ಹೆಸರನ್ನ ಹೇಳ್ಬಿಟ್ಟು ಅವರು ಆರೋಪ ನೋಡಿ. ಅವರು ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಬೆಳಿಗ್ಗೆನೇ ಅವರಿಗೆ ತನಿಖೆ ಮಾಡಿ ಹಾಗೆ ಅಂತೇಳಿ. ಯಾಕೆಂದರೆ ಅವರು ನ್ಯಾಚುರಲ್ ಆಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ. ಅವರೇನು ಸುಯಿಸೈಡ್ ಮಾಡ್ಕೊಂಡಿಲ್ಲ, ಯಾವುದೇ ಡೆತ್ ನೋಟ್ ಇಲ್ಲ, ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ. ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಅದು ಏನು ವರದಿ ಬರುತ್ತೆ ನೋಡೋಣ. ಅವರು ಆರೋಪ ಮಾಡಿದ್ದಾರೆ ನಿಜ. ಅದನ್ನು ಕೂಡ ಅವರ ಆರೋಪವನ್ನು ಪರಿಗಣಿಸ್ತೇವೆ. ಅದನ್ನು ರಿಜೆಕ್ಟ್ ಮಾಡೋದಿಲ್ಲ. ಅವರ ಆರೋಪ ಏನು ಮಾಡಿದ್ದಾರೆ ಅದನ್ನು ಕೂಡ ಪರಿಗಣಿಸ್ತೇವೆ. ತನಿಖೆ ಆ ಆ್ಯಂಗಲಲ್ಲೂ ಕೂಡ ಚೆಕ್ ಮಾಡಿ ಅಂತ ಹೇಳಿ ಹೇಳಿದ್ದೇವೆ. ದೂರು ಕೊಟ್ಟರು ಇದುವರೆಗೂ FIR ಮಾಡಿಲ್ಲ ಪೊಲೀಸರು ಅಂತ ಇವತ್ತು ನ್ಯಾಯಕ್ಕಾಗಿ ಎಲ್ಲ ಮಾಡ್ತಾರೆ. ಅದಕ್ಕೆಲ್ಲ ನೋಡಿ, ಪ್ರಿಲಿಮಿನರಿ ಆಗಿ ಒಂದಿಷ್ಟು ಎವಿಡೆನ್ಸ್ಗಳು ಅಥವಾ ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಲ್ಲ. ಮಾಡಿದ ಮೇಲೆ ಮಾಡ್ತಾರೆ, FIR ಮಾಡ್ತಾರೆ. ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಮಾಡಿ. ಶಾಸಕರೊಬ್ಬರಿಗೆ ಟ್ರಾನ್ಸ್ಫರ್ಗೋಸ್ಕರ 30 ಲಕ್ಷ ಕೊಟ್ಟಿದ್ರು ಅನ್ನುವಂಥದ್ದು ಅವರ ಪತ್ನಿ ಆರೋಪ. FIR ನೋಡಿ, ಆರೋಪ ಅಲ್ವಾ, ಅದನ್ನು ತನಿಖೆ ಮಾಡಬೇಕಲ್ವಾ. ಆರೋಪ ಮಾಡಿದ ತಕ್ಷಣ ಅದೇ ಕರೆಕ್ಟು ಅಂತ ಹೇಳೋಕ್ಕೂ ಬರೋದಿಲ್ಲ, ಅಥವಾ ಅದು ಇಲ್ಲ ಅಂತಲೂ ನಾವು ಹೇಳಕ್ಕೆ ಬರೋದಿಲ್ಲ. ಅದನ್ನು ತನಿಖೆ ಮಾಡಿ ಆಮೇಲೆ ಮಾಡ್ತೇವೆ. ಈಗ ಶಾಸಕರು ಇದ್ದರೂ ಕೂಡ ನಾವು FIR ಮಾಡೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ, ಮಾಡ್ತಾರೆ. ರಾಜು ಗೌಡ ಅವರು ನಿಮ್ಮ ಮೇಲೆ ಒಂದು ಇದು ಮಾಡ್ತಿದ್ದಾರೆ ಸರ್. ಅಂದರೆ ನಿಮ್ಮದೇ ಸಮುದಾಯದ ವ್ಯಕ್ತಿಯವರು ಸರ್ಕಾರ ಇದೆಯಾ ಅಥವಾ ಇಂಥ ಸರ್ಕಾರ ಬೇಕಾ ಅನ್ನುವಂಥ ಎಲ್ಲರೂ ಹೇಳ್ತಾರೆ. ಅದು ಈಗ ಅದಕ್ಕೆ ನಾನು ಯಾವ ಸಮುದಾಯ ನೋಡೋದಿಲ್ಲ, ನಾವು ಕಾನೂನನ್ನು ನೋಡ್ತೀವಿ. ಈಗ ಅಲ್ಲಿ ಆ ರೀತಿ ಒಂದು ಘಟನೆ ನಡೆದಿದೆ ಅಂತ ಹೇಳಿದಾಗ FIR ತೊಗೊಳ್ಬೇಕು. FIR ತೊಗೊಳಕ್ಕೆ ಮುಂಚೆ ಪರಿಶೀಲನೆ ಮಾಡಿ FIR ಮಾಡ್ತಾರೆ. ಅವ್ರು ಶಾಸಕರಾಗಿರಲಿ ಬೇರೆ ಯಾರೇ ಆಗಿರಲಿ ಮಾಡ್ತಾರೆ. ಈಗ ಶಾಸಕರಿದ್ದರೂ ಕೂಡ, ಅದು ಆಡಳಿತ ಪಕ್ಷದ ಶಾಸಕರಿದ್ದರೂ ಕೂಡ FIR ಮಾಡ್ತಾರೆ. ಕೋಲಾರದಲ್ಲಿ ನಾರಾಯಣಸ್ವಾಮಿ ಚಲುವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ, ಪಾದಯಾತ್ರೆ ಮುಗಿಯೋದ್ರೊಳಗೆ ಸರ್ಕಾರ ಪತನ ಆಗುತ್ತೆ ಅಂತ. ಕಾಯ್ಕೊಂಡು ಕೂತಿರ್ಲಿ.